ುದ್ರಿಕ್ತ ವಿಜೋಷಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಜನೇತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ತಸ್ಯ ಪ್ರಾಚಿ ಇದಕ್ಕೆಲ್ಲ ಆಯ್ತು, ನಿನ್ನೆ ಆಯ್ತಲ್ಲ, ಆಯ್ತು. ಅದಕ್ಕೆಲ್ಲ ಫಲಶ್ರುತಿ ಕೂಡ ಹೇಳಿ. ಅದಾದ ಮೇಲೆ ಮುಂದೆ ಹೇಳ್ತಾರೆ. ಈಗ ಇದೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ? ಶುರು ಮಾಡಿದ್ದೇನಂತ, ಸರ್ವಂ ಖಲ್ವಿದಂ ಬ್ರಹ್ಮ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ವಿಭೂತಿ ರೂಪದಲ್ಲಿ ಅಧ್ಯಾಯ ಹೇಳ್ತಾರಲ್ಲ ಹಾಗೆ, ಎಲ್ಲಿ ಹೋದರೂ ಕೂಡ ನಾನೇ ಎಲ್ಲ ಪುಸ್ತಕಗಳು ಏನು ಬೆಸ್ಟ್ ಅಂತ ತಿಳ್ಕೊಂಡಿದ್ದೀರಿ, ನನ್ನ ಕೈಯಲ್ಲಿದೆ, ಒಳಗೆ ನಿಂತು ಮಾಡೋದು ನಾನೇ. ಎರಡೆರಡು ಮತ್ತೆ ಒಳಗೆ ನಿಂತು ಕೆಲಸ ಮಾಡಿಸೋ ಶಕ್ತಿ ಯಾರಿಗೂ ಇಲ್ಲ. ದೇವತೆಗಳು ಒಂದು ಲಿಮಿಟ್ ಬರ್ತಾ ಹೋಗುತ್ತೆ. ಆದರೆ ಮಹಾಲಕ್ಷ್ಮಿಗಿದೆ, ದೇವರ ಅನುಗ್ರಹ ಬೇಕು. ಎಲ್ಲರೂ ನಿಂತು ಮಾಡಿಸ್ತಾನೆ, ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಕರೆದು ಅದು ವಿವರಣೆ. ಇದಿಷ್ಟು ಕೂಡ ಇನ್ನು ಓದಿದ ಮೇಲೂ ಕೂಡ ಬೇರೆ ಅರ್ಥ ಮಾಡಿದರೆ ಇನ್ನು ಹೇಳಬೇಕಾಗಿತ್ತು. ಇದೆಲ್ಲ ಹೇಳೋ ಉದ್ದೇಶ ಅಲ್ಲಿ ನಿಲ್ಲಿಸ್ಬಿಟ್ರೆ ಬೋರ್ ಹೋಗ್ತಿತ್ತು ಅಷ್ಟೇ. ಇದು ಈ ರೀತಿ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದರು. ಅರಿಷ್ಟಂ ಕೋಶಂ ಇತ್ಯಾದಿ. ಅವಿನಷ್ಟಂ ಪರಾನಂದ ಕಾಮಂ ವಿಷ್ಣುಂ ಸದಾಹ್ಯಹಂ ಪ್ರಪದ್ಯೆ ತತ್ಪ್ರಸಾದೇನ ಕೇವಲಂ ನಾತ್ಮಶಕ್ತಿತಃ. ಎಲ್ಲ ದೇವತೆಗಳು ಹೇಳ್ತಾರೆ, ಅವಿನಷ್ಟಂ ಪರಾನಂದ ಕಾಮಂ ವಿಷ್ಣುಂ ಸದಾಹಿ ಅಹಂ. ನಾನು ಪರಾನಂದ ಕಾಮನಾದ ಪರಮಾತ್ಮ, ಪರಾನಂದವನ್ನು ಆತನ ನೋಡಿ ಪಡಿಬೇಕನ್ನೋ ಅಂಥ ದೊಡ್ಡ ವ್ಯಕ್ತಿ ಅಂದ್ಕೋಬೇಕು. ಎಷ್ಟಪ್ಪ ಆನಂದ ಇಲ್ಲ, ನಾವೇನೋ ಅಂದ್ಕೊಂಡಿದ್ವಿ, ಇದು ಆನಂದನ? ಯಾವುದೋ ಸಣ್ಣ ಬೆಟ್ಟ ನೋಡಿ ದೊಡ್ಡದು ಅಂದ್ಕೊಂಡು ಹಿಮಾಲಯ ನೋಡಿದಾಗ ಹಬ್ಬ ಎಷ್ಟು ದೊಡ್ಡದು ಅಂತ ಅನಿಸೋದಿಲ್ಲ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಮತ್ತು ಅವಿನಷ್ಟ ಎಂದೂ ಕೂಡ ಸೈಜು ಹೆಚ್ಚು ಕಡಿಮೆ ಆಗೋದಿಲ್ಲ ದೇವರು. ವಿಷ್ಣುಂ ಸದಾಹಿ ಅಹಂ ಅಂತ ವಿಷ್ಣುವನ್ನು ಸದಾಕಾಲ ನಾನು ಪ್ರಪದ್ಯೆ ಆಶ್ರಯಿಸ್ತೇನೆ. ತತ್ಪ್ರಸಾದೇನ ಕೇವಲಂ ಆತ್ಮಶಕ್ತಿತಃ. ಮತ್ತೇನೇನು ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ, ಅವ್ರ ಅನುಗ್ರಹದಿಂದ ಮಾಡ್ತೇವೆ ಹೊರತು ನಾವೆಲ್ಲ ಏನಲ್ಲ. ಇವ್ರ ದೇವ್ರ ವರ ಕೇಳಿದ್ರು, ಘಂಟಾಕರಣ ಕಾರಣ ಮೋಕ್ಷ ಕೊಡು. ನಾವು ಮೋಕ್ಷ ಕೊಡೋ ದೇವರಲ್ಲ ಅಂತ ಹೇಳಿ, ಮೋಕ್ಷ ಕೊಡೋ ದೇವರಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅನುಗ್ರಹದಿಂದ ಮಾಡ್ತಾ ಇದ್ದೇವೆ. ಪ್ರಾಣಂ ಸರ್ವಪ್ರಣೇತಾರಂ ಪ್ರಪದ್ಯೆ ಕೇಶವಂ ಸದಾ. ಪದ ನೋಡಿ, ಪ್ರಾಣ ಶಬ್ದ, ಪ್ರಾಣ ವಿಷ್ಣು ಪ್ರಾಣ, ಪ್ರಾಣದೇವರಿಗೆ ಪ್ರಾಣ. ಸರ್ವಪ್ರಣೇತಾರಂ, ಪ್ರಾಣ ಶಬ್ದಕ್ಕೆ ಅರ್ಥ ಅದು. ಪ್ರಾಣ ಅಂದ್ರೇನು? ಪ್ರಣೇತ. ಎಷ್ಟು ಪ್ರಣೇತ? ಸರ್ವಪ್ರಣೇತ. ಪ್ರಾಣದೇವರು ಎಲ್ಲ ಪ್ರಣೇತ, ಲಕ್ಷ್ಮೀನಾರಾಯಣರು ಬಿಟ್ಟು ಸರ್ವಪ್ರಣೇತ. ನಾರಾಯಣ ಸರ್ವಪ್ರಣೇತ, ಅದಕ್ಕೆ ನಾರಾಯಣ. ಪ್ರಪದ್ಯೆ ಕೇಶವಂ ಸದಾ, ಬ್ರಹ್ಮರುದ್ರ ಪ್ರವರ್ತಕ, ಸದಾ ಆಶ್ರಯಿಸ್ತೇನೆ. ಪ್ರಭೂತಂ ಮಿದಿದಂ ಕಿಂಚಿತ್ ಪ್ರಾದುರ್ಭಾವಾತ್ಮಕಂ ಹರೇಹೇ. ದೇವರು ಪ್ರಾದುರ್ಭಾವ ರೂಪಗಳು ಏನೇನಿವೆ ಅವಿಷ್ಟು ಕೂಡ ಏನವು? ಪ್ರಭೂತ, ಪೂರ್ಣ. ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾಭಿರಕ್ಷ್ಯತೆ. ಮುಂದೆ ಮತ್ಸ್ಯಾದ್ಯಂ ತತ್ ಪ್ರಾಣ ಏವ. ಯಾವುದು ಒಬ್ಬ ಅವತಾರಗಳು ಅಂದರೆ ಮತ್ಸ್ಯಾದ್ಯಂ ಪ್ರಾಣ ಏವ ವಿಷ್ಣುರ್ ನಾಶ್ಚತ್ರ ಸಂಶಯ. ಮತ್ಸ್ಯಾದಿ ರೂಪಗಳೆಲ್ಲ ಸಾಕ್ಷಾತ್ ಪ್ರಾಣರೂಪದ ಪರಮಾತ್ಮನೇ ಹೊರತು ಬೇರೆ ಅಲ್ಲ. ತಸ್ಮಾತ್ ಮತ್ಸ್ಯಾದಿ ರೂಪಂ ತಂ ವಿಷ್ಣುರೇವ ಪ್ರಪದ್ಯಥ. ಆದರೆ ಮತ್ಸ್ಯಾದಿ ರೂಪನಾದ ವಿಷ್ಣುವನ್ನು ನೀವು ವಿಷ್ಣು ಅಂತಲೇ ಆರಾಧನೆ ಮಾಡಿದರೂ ಪೂರ್ಣ ಆರಾಧನೆ ಆಗುತ್ತೆ. ಹೇ ಜನಾ ಇತ್ಯವೋಚತ್ ಸಾ ಲಕ್ಷ್ಮೀ ಸರ್ವಾ ಪ್ರಜಾ ಪ್ರತಿ. ಇದಿಷ್ಟು ಕೂಡ ಮಹಾಲಕ್ಷ್ಮೀ ದೇವ ಮಾತುಗಳು. ಇದು ಋಷಿ ಅವರೇನೆ, ವೇದ ಸಾಕ್ಷಾತ್ ಮಹಾಲಕ್ಷ್ಮಿನೇ ಈಗ ಹೇಳ್ತಾ ಇದ್ದೆ. ಎಲ್ಲ ಮಾಡಿದರೂ ಕೂಡ ನಾನೆಲ್ಲ ಕೂಡ ನನ್ನ ಸ್ವಂತ ಶಕ್ತಿಯಿಂದ ಮಾಡ್ತಾ ಇಲ್ಲ, ದೇವರ ದಯ. ಇದಿಷ್ಟು ಕೂಡ ಭಾಗವತ್ ದ್ವಾದಶ ಸ್ತೋತ್ರಕ್ಕೆ ವ್ಯಾಖ್ಯಾನ. ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಎಲ್ಲ ಸೇರಿಸ್ಬೇಕಾದ್ರೆ. ಪ್ರಾಣನಾಮ ವಾಸುದೇವೋ ಮೋಕ್ಷಂ ಸ್ವಾನ್ ಪ್ರಣಯೇದ್ಯತಃ. ಪ್ರಾಣದೇವ ಪ್ರಾಣ ಅಂತ ವಾಸುದೇವ ರೂಪಕ್ಕೆ ಹೆಸರಿದೆ, ಯಾಕೆ ಮೋಕ್ಷ ಕೊಡೋದ್ರಿಂದ. ಅದಕ್ಕೆ ಆಚಾರ್ಯ ಪೂರ್ವಾಶ್ರಮ ಹೆಸರು ಕೂಡ ಏನದು? ಯಾಕೆ ಮೋಕ್ಷ ಕೊಡಿಸೋ ಜ್ಞಾನ ಕೊಡೋದ್ರಿಂದ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷ. ಆದ್ದರಿಂದ ಅವ್ರು ಹಾಗಿದ್ದಾರೆ. ಸಂಕರ್ಷಣಸ್ತು ಭೂರ್ನಾಮ. ಭೂ ಎಂಬತ್ತು ಹೆಸರು ಸಂಕರ್ಷಣ ರೂಪಿ ಪರಮಾತ್ಮನಿಗೆ. ಯಾತಕ್ಕೆ? ಭೂಷಯೇತ್ ಜ್ಞಾನತೋ ಯತಃ. ಜ್ಞಾನ ಕೊಟ್ಟು ಭೂಷಣವನ್ನು ಕೊಡ್ತಾನೆ. ಇವತ್ತು ಉದಾಹರಣೆಗೆ ಒಬ್ಬ ದಡ್ಡ ಇದ್ದಾನೆ, ಏನು ಅಲಂಕಾರ ಮಾಡಿದ್ದಾರೆ, ಜನ ನೋಡ್ತಾರೆ, ದಡ್ಡ ಅಂತ ಗೊತ್ತಿದೆ ಅವರಿಗೆ. ಪಾಪ ಅಂತ ಏನಂತಾರೆ? ಭಾರಿ ಶ್ರೇಷ್ಠ ಆಗೋದಿಲ್ಲ, ಪಾಪ ನೋಡಿದಾರೆ ಅಂತ ಹೇಳ್ತಾರೆ. ಯಾಕೆ? ವಿದ್ಯೆನೇ ಇಲ್ಲ. ಇನ್ನೊಬ್ಬರಿಗೆ ಏನು ಅಲಂಕಾರನೂ ಇಲ್ಲ, ಏನೇನೂ ಇಲ್ಲ. ಆಚಾರ ಕೂತಿದ್ದಾರೆ, ಸಭೆಯಲ್ಲಿ ಕೊಡ್ತಾರೆ, ಉಳಿದವರೆಲ್ಲ ಏನೋ ಅಲಂಕಾರ ಮಾಡ್ಕೊಂಬಂತಿದ್ದಾರೆ. ಆಚಾರ ಕೂತಷ್ಟು ಶೋಭೆನೇ ಚೇಂಜ್ ಅದು ಟೋಟಲಿ. ಯಾಕೆ? ಎಲ್ಲದಕ್ಕೂ ಅವರೇ ಭೂಷಣ, ವಿಶ್ವಭೂಷಣ, ವಿಷ್ಟಪಭೂಷಣ ಆಯಿತಂ ಅಂತ ಕರೀತಾರೆ. ವೀತಭೂಷಮಪಿ ವಿಶ್ವಭೂಷ. ಅಂಥ ಕಾಂತಿ ಯಾರಿಗೂ ಇಲ್ಲ.
ಇದು ಯಾವುದಕ್ಕೆ ಕಾಂತಿ ಯಾಕೆ ಬಂತು ಅವ್ರಿಗೆ ಹೇಗಿದ್ರೆ ಅಲ್ಲ, ಏನಂತ ಹೇಳ್ತಾರೆ, ಕೇಯೂರ ನಭೂಷಯಂತಿ ಪುರುಷಂ. ಎಷ್ಟು ಅಲಂಕಾರ ಮಾಡಿಕೊಂಡ್ರು ಕೂಡ ಏನಾಗೋದಿಲ್ಲ, ಅದು ಭೂಷಣ ಆಗೋದಿಲ್ಲ. ಜ್ಞಾನ ಒಂದು ದೊಡ್ಡ ಭೂಷಣ. ನಹಿ ಜ್ಞಾನೇನ ಸದೃಶಂ ಪವಿತ್ರ. ಅವ್ರು ಪೂರ್ಣ ಪ್ರಜ್ಞರು, ಅದಕ್ಕಷ್ಟು ಜ್ಞಾನ ಇದೆ. ಅರ್ಥ ಆಯ್ತಾ? ಜ್ಞಾನ ಕೊಡೋ ಶೋಭೆ, ಅದಕ್ಕೆ ಬ್ರಹ್ಮ ವರ್ಚಸ್ ಅಂತ ಹೆಸರದು. ಜ್ಞಾನ ಕೊಡೋ ಶೋಭೆ ಅದು ಹೊರಗಿಂದ ಬರತಕ್ಕಂಥ, ಹೊರಗಿಂದ ಬರೋದಲ್ಲ ಅದು. ಅರ್ಥ ಆಯ್ತಾ? ಅದಕ್ಕೇನೆ ಏನಂತ ಕರೀತಾರೆ, ಅದನ್ನು ಏನಂತ ಕರೀತಾರೆ? ಅದಕ್ಕಿಂತ ದೊಡ್ಡ ಆಭರಣ ಇಲ್ಲ. ಅದಕ್ಕೆ ಹೇಳಬೇಕಾದ್ರೆ ವಿದ್ಯಾಧನಂ ಸರ್ವಧನ ಪ್ರಧಾನ. ಆಭರಣ ಮಾಡೋದಲ್ಲ ಸುವರ್ಣಾದಿಗಳಿಂದ, ಸುವರ್ಣ ಬರೋ ಧನಾದಿಗಳಿಂದ, ಅದು ಬರೋಕ್ಕೂ ಇದ್ದೇ ಇರಬೇಕು. ಆದ್ದರಿಂದ ಅದಕ್ಕಿಂತ ದೊಡ್ಡ ಭೂಷಣವಾದ ಪದಾರ್ಥ ಮತ್ತೊಂದಿಲ್ಲ. ಯತಿಗಳಿಗೆ ಅಲಂಕಾರ ನಿಷಿದ್ಧ. ಯಾತಕ್ಕೆ? ಜ್ಞಾನದ ಅಲಂಕಾರ ಇರೋದ್ರಿಂದ ಇನ್ನೇನು ಹಾಕ್ಕೊಂಡ್ರು ಕೂಡ ಏನಾಗುತ್ತದೋ ಕಡಿಮೆ ಮಾಡಿಕೊಂಡೇ ಲೆಕ್ಕ. ಹೈಯೆಸ್ಟ್ ಇರ್ಬೇಕಾದ್ರೆ ಕಡಿಮೆ ಲೆಕ್ಕ ಹಾಕ್ಕೊಂಡು ಕೀಮತ್ತೆ. ಎಲ್ಲ ದೊಡ್ಡ ದೀಪದ ಚಿಕ್ಕ ದೀಪ ಆರಿಸಿಬಿಡೋದಿಲ್ಲ. ದೊಡ್ಡ ದೀಪ ಬಂದ ತಕ್ಷಣ ಚಿಕ್ಕ ದೀಪ ಆರಿಸ್ಬಿಡುತ್ತೆ. ಯಾಕೆ? ಇದ್ರೂ ಉಪಯೋಗ ಇಲ್ಲ ಅದರಿಂದ, ಅದೊಂದೇ ಕಾಣುತ್ತಾ. ಆದ್ದರಿಂದ ಆಭರಣ ಬೇಕಿಲ್ಲ ಅಂತ ಮಾಡಿ ಜ್ಞಾನಕ್ಕೊಂದೇ ಮಾಡಬೇಕು. ಉದೋಭಿಧಾನಂ ಶ್ರವಣಂಬುಧೇತರೋ ಧ್ರುವಂ ವಿದಧ್ಯಾತ್ ವಿಮುಕ್ಷುರಾತ್ಮನಃ ಯತಿರ್ವಿಶೇಷಾತ್ ಅಂತ ಹೇಳಿದ್ದ. ವಿಶೇಷ ಮಾಡಬೇಕು ಅಂತ ಹೇಳಿದ್ರಿಂದ ಜ್ಞಾನವೇ ದೊಡ್ಡ ಭೂಷಣ. ಅಲ್ಲಿಗೆ ನಾಳೆ ದಿವಸ ಇನ್ನು ಹೊತ್ತಾಗಿ ಕಂಟಿನ್ಯೂ, ಇನ್ನೂ ತುಂಬ ಇದೆ. ಇದಿಷ್ಟು ಲಕ್ಷ್ಮೀದೇವಿ ಹೇಳ್ತಕ್ಕಂಥ ಪರಮಾತ್ಮನ ಮಹಿಮೆ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಮಹಾಲಕ್ಷ್ಮಿನ ಘೋಷಣೆ ಮಾಡ್ತಾ ಇದ್ದಾರೆ, ದೇವರು ಹೀಗಿದ್ದಾನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಬಲಾಲಯ.